ನಮಸ್ಕಾರ ವೀಕ್ಷಕರೆಲ್ಲರಿಗೂ ನಮ್ಮ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇವತ್ತು ನಾನು ಯಾವುದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಅಂದರೆ ನಮ್ಮ ವೀಕ್ಷಕರೊಬ್ಬರು ಬಾಡಿಗೆ ಮನೆಗೆ ಹೋಗುವಾಗ ಯಾವ ವಸ್ತುಗಳನ್ನೆಲ್ಲ ತಗೊಂಡು ಹೋಗಬೇಕು, ಯಾವ ವಸ್ತುಗಳನ್ನು ತಗೊಂಡು ಹೋಗಬಾರ್ದು ಅಂತ ನನಗೆ ಪ್ರಶ್ನೆ ಮಾಡಿದ್ರು ತಿಳಿಸಿ ಅಂತ ನಾನು ಇವತ್ತು ಆ ವಿಷಯದ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ನಾವು ಮನೆಗೆ ಯಾವುದೇ ಕಾರಣಕ್ಕೂ ಈ ಕೆಲ ವಸ್ತುಗಳನ್ನು ತೆಗೆದುಕೊಂಡು ಹೋಗಬಾರ್ದು. ಆ ವಸ್ತುಗಳು ಯಾವುವು ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಹಾಗಾಗಿ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ. ನೀವು ಸ್ವಂತ ಮನೆಗೆ ಹೋಗುವಾಗ ಗೃಹ ಪ್ರವೇಶವನ್ನು ಮಾಡ್ತೀರಾ. ಆ ಸಮಯದಲ್ಲಿ ನಿಮಗೆ ಪುರೋಹಿತರು ಏನೆಲ್ಲ ಮಾಡಬೇಕು, ಇನ್ನು ಏನೆಲ್ಲ ಮಾಡಬಾರ್ದಂತ ಪುರೋಹಿತರು ತಿಳಿಸ್ಕೊಟ್ಟಿರ್ತಾರೆ. ಇನ್ನು ಬಾಡಿಗೆ ಮನೆಗೆ ಹೋಗುವಾಗ ಪುರೋಹಿತರನ್ನು ಇಟ್ಕೊಂಡು ಮಾಮೂಲಾಗಿ ಯಾರು ಪೂಜೆನ ಮಾಡೋದಿಲ್ಲ. ಸಿಂಪಲ್ಲಾಗಿ ಮನೆಯಲ್ಲಿ ಅವರೇ ಪೂಜೆ ಮಾಡ್ತಾರೆ. ಹಾಗಾಗಿ ಕೆಲವು ವಿಷಯಗಳು ಗೊತ್ತಿರಲ್ಲ. ನೋಡಿ, ನೀವು ಬಾಡಿಗೆ ಮನೆಯಲ್ಲಾದರೂ ಇರಿ, ಸ್ವಂತ ಮನೆಯಲ್ಲಾದರೂ ಇರಿ, ಆದರೆ ನೀವು ನಿಮ್ಮ ಸ್ವತಃ ಏಳಿಗೆಗಾಗಿ ನೀವು ಕೆಲಸಗಳನ್ನು ಮಾಡಬೇಕಾಗತ್ತೆ. ನೋಡಿ, ಯಾವ ಮನೆಯಲ್ಲಿದ್ದರೂ ಕೂಡ ನೀವು ನೋಡಿ, ನಾವೇನು ಬಾಡಿಗೆ ಮನೆಯಲ್ಲಿದ್ದೀವಿ, ಏನಾದರೂ ತಂದ್ಕೊಂಡಿಟ್ಕೊಂಡು ಮನೆಯಲ್ಲಿ ಇಟ್ಕೊಂಡ್ರೆ ನಡೆಯುತ್ತೆ, ಅದಕ್ಕೆ ಏನು ನಮ್ಮದೇನು ಸ್ವಂತ ಮನೆ ಇಲ್ಲ ಆ ಥರ ಅನ್ಬೇಡಿ. ಯಾಕೆ ಬಾಡಿಗೆ ಮನೆಯಲ್ಲಿದ್ದವರು ಬೆಳೆಯೋದಿಲ್ವಾ? ಖಂಡಿತ ಬೆಳೀತಾರೆ. ಸ್ವಂತ ಮನೆ, ಬಾಡಿಗೆ ಮನೆ ಎಲ್ಲದರಲ್ಲೂ ಬೆಳವಣಿಗೆ ಇದ್ದೇ ಇರುತ್ತೆ. ಅದು ನಾವು ಮಾಡುವಂಥ ಕೆಲಸದಲ್ಲಿ ಇರುತ್ತೆ. ನಾವು ಯಾವ ರೀತಿ ಇರ್ತೀವಿ, ನಾವೇನೆಲ್ಲ ಕೆಲಸಗಳನ್ನು ಮಾಡ್ತೀವಿ, ಅದರಲ್ಲಿ ನಮ್ಮ ಏಳಿಗೆ ಕೂಡ ಇರುತ್ತೆ. ಹಾಗಾಗಿ ನಾವು ಚಾಚು ತಪ್ಪದೆ ಕೆಲ ತಪ್ಪುಗಳನ್ನು ಮಾಡದೆ ನೀವು ಜೀವನವನ್ನು ಮಾಡಬೇಕಾಗತ್ತೆ. ಹಳೆ ಮನೆಯಿಂದ ಹೊಸ ಮನೆಗೆ ಅಂದರೆ ಹಳೆ ಮನೆ ಬಾಡಿಗೆ ಮನೆಯಿಂದ ಹೊಸ ಬಾಡಿಗೆ ಮನೆಗೆ ಹೋಗುವಾಗ ಯಾವೆಲ್ಲ ಸಾಮಾನುಗಳನ್ನು ತೆಗೆದುಕೊಂಡು ಹೋಗಬೇಕು, ಯಾವೆಲ್ಲ ಸಾಮಾನುಗಳನ್ನು ತಗೊಂಡ್ಕೊಂಡು ಹೋಗಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇವಾಗ ಕೆಲ ಜನರಿಗೆ ಸ್ವಂತ ಮನೆ ಇರುತ್ತೆ, ಆದರೆ ಬೇರೆ ಕಾರಣಗಳಿಂದ ಅವರು ಸ್ವಂತ ಮನೆಯನ್ನು ಬಾಡಿಗೆ ಕೊಟ್ಬಿಟ್ಟು ಅವರು ಕೂಡ ಬೇರೆ ಮನೆ ಬಾಡಿಗೆಗೆ ಹೋಗಿರ್ತಾರೆ. ಇನ್ನು ಕೆಲವರು ಸ್ವಂತ ಮನೆ ಇನ್ನೂ ತಗೊಂಡಿರೋದಿಲ್ಲ, ಅಂಥವರು ಕೂಡ ಬಾಡಿಗೆ ಮನೆಯಲ್ಲಿರ್ತಾರೆ. ಈಗ ನೀವು ಬಾಡಿಗೆ ಮನೆ ನೋಡ್ಕೊಂಡ್ಬಿಟ್ಟು ಬಂದಿರ್ತೀರ, ನಿಮಗೆ ಇಷ್ಟ ಆಗಿರುತ್ತೆ, ಎಲ್ಲವೂ ಕೂಡ ಓಕೆ ಆಗಿರುತ್ತೆ. ಇನ್ನು ಮನೆ ಫಿಕ್ಸ್ ಆಗಿರುತ್ತೆ. ಮನೆಗೆ ಹೋಗೋಕ್ಕಿಂತ ಮುಂಚೆ ಸ್ವಲ್ಪ ಕ್ಲೀನಿಂಗ್ ಎಲ್ಲ ಮಾಡೋಕ್ಕೆ ಅಂತ ನೀವು ಹೋಗ್ತಾ ಇರ್ತೀರ. ನೋಡಿ, ಖಾಲಿ ಇರೋ ಮನೆಯಲ್ಲಿ ನೆಗೆಟಿವಿಟಿ ಜಾಸ್ತಿಯಾಗಿರುತ್ತೆ, ಅಂದರೆ ನೆಗೆಟಿವ್ ಎನರ್ಜಿ ಜಾಸ್ತಿಯಾಗಿರುತ್ತೆ. ಖಾಲಿ ಯಾವ ಮನೆ ಇರುತ್ತೆ, ಯಾವುದೇ ಮನೆ ಆಗಿರಲಿ, ಅದು ಸ್ವಂತ ಮನೆ ಆಗಿರಲಿ, ಬಾಡಿಗೆ ಮನೆ ಆಗಲಿ, ಮನೆಯೇ ನೋಡಿ, ಯಾರೂ ಮನೆಯಲ್ಲಿಲ್ಲ, ಯಾವುದೇ ವಸ್ತು ಮನೆಯಲ್ಲಿ ಇಲ್ಲದೆ ಇರೋ ಕಾರಣಕ್ಕೆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ನೀವು ಮನೆಯನ್ನು ಕ್ಲೀನ್ ಮಾಡೋಕ್ಕೆ ಅಂತ ಹೋಗ್ತೀರಲ್ವ, ಹೋಗುವಾಗ ನೀವೇನು ಮಾಡಬೇಕಂದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ದೇವರಿಗೆ ಏರಿಸಿರುವಂತಹ ಹೂವಾಗಲಿ, ಪತ್ರಿ ಆಗಲಿ ತೆಗೆದುಕೊಂಡು ನೀವು ಏನು ಹೊಸ ಬಾಡಿಗೆ ಮನೆ ನೋಡಿದ್ದೀರಲ್ವ ಆ ಮನೆಗೆ ಹೋಗ್ಬಿಟ್ಟು ಆ ಮನೆಯ ಜಗಲಿ ಅಂತ ಇರುತ್ತೆ, ಅಂದರೆ ದೇವರಿಗೇನೆ ಪೂಜೆ ಮಾಡೋಕ್ಕಂಥ ಸ್ಥಳ ಇರುತ್ತೆ. ನೀವು ತಗೊಂಡಿರುವಂತಹ ದೇವರ ಮೇಲಿನ ಹೂ ಅಥವಾ ಪತ್ರಿನ ಒಯ್ದ್ಬಿಟ್ಟು ಅಲ್ಲಿ ಅಂದರೆ ಜಗಲಿಯಲ್ಲಿ ಹಾಕೋದ್ರಿಂದ ಆ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಪ್ರವೇಶ ಮಾಡೋದಿಲ್ಲ. ಮನೆಯನ್ನು ಕ್ಲೀನ್ ಮಾಡೋಕ್ಕಂತ ನೀವೇನು ಮಾಡ್ತೀರಾ, ನಿಮ್ಮ ಮನೆಯಲ್ಲಿರುವಂತಹ ಪೊರಕೆನ ತೊಗೊಂಡ್ಬಿಟ್ಟು ಆ ಮನೆಗೆ ಹೋಗ್ಬಿಟ್ಟು ಕ್ಲೀನ್ ಮಾಡ್ತೀರಾ. ಆ ಥರ ಯಾವುದೇ ಕಾರಣಕ್ಕೂ ಮಾಡಬಾರ್ದು. ನೋಡಿ, ನೀವು ಹೊಸ ಮನೆಗೆ ಅಂದರೆ ಹೊಸ ಬಾಡಿಗೆ ಮನೆಗೆ ಹೋಗ್ತಿದ್ದೀರಾ ಅಂದರೆ ಅಂಗಡಿಯಿಂದ ಹೊಸ ಪೊರಕೆನೇ ತೊಗೊಂಡ್ಬಿಟ್ಟು ನೀವು ಅಲ್ಲಿ ತೊಗೊಂಡು ಕ್ಲೀನ್ ಮಾಡಬೇಕಾಗತ್ತೆ. ಹಳೇ ಮನೆಯಿಂದ ಹಳೇ ಪೊರಕೆನೇ ತೊಗೊಂಡು ಹೋಗಬಾರ್ದು. ನೋಡಿ, ಮನೆಯಿಂದ ಹೊರಡುವಾಗ ನೀವು ಮನೆ ಸ್ವಚ್ಛ ಮಾಡೋಕ್ಕಂತ ನಿಮ್ಮ ಮನೆಯಲ್ಲಿರೋ ಕಲ್ಲುಪ್ಪಾಗಿರಬಹುದು, ಗೋಮೂತ್ರ ಇದ್ರೆ ಈ ಗೋಮೂತ್ರ ಕಲ್ಲುಪ್ಪವನ್ನು ನೀವು ನೀರಿನಲ್ಲಿ ಬೆರೆಸ್ಬಿಟ್ಟು ಆ ಹೊಸ ಬಾಡಿಗೆ ಮನೆಯನ್ನು ಕ್ಲೀನ್ ಮಾಡಬೇಕಾಗತ್ತೆ. ಗೋಮೂತ್ರ ಮತ್ತು ಉಪ್ಪನ್ನು ಸೇರಿಸ್ಬಿಟ್ಟು ಮನೆಯನ್ನು ಸ್ವಚ್ಛ ಮಾಡೋದ್ರಿಂದ ನೋಡಿ, ಇದಕ್ಕಿಂತ ಮುಂಚೆ ಯಾರಾದರೂ ಅಲ್ಲಿ ಇದ್ದಿರ್ತಾರೆ. ಸೊ ಅವರು ಮಾಡಿದಂತಹ ಯಾವುದೇ ಕೆಟ್ಟ ಕೆಲಸಗಳಾಗಲಿ, ಎಂಥದ್ದು ಏನೋ ಆಗಲಿ, ಅದ್ಯಾವುದು ಕೂಡ ನಿಮಗೆ ತಲುಪೋದಿಲ್ಲ. ಇವಾಗ ನೋಡಿ, ಹಾಲು ಉಕ್ಕಿಸುವ ಕಾರ್ಯಕ್ರಮವನ್ನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡೋದು ತುಂಬ ಒಳ್ಳೆಯದು. ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲು ಉಕ್ಕಿಸಿದ್ರೆ ಇನ್ನು ಯಾವುದೇ ಮುಹೂರ್ತ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಬ್ರಾಹ್ಮಿ ಮುಹೂರ್ತ ತುಂಬ ಶ್ರೇಷ್ಠವಾಗಿರುವಂಥ ಮುಹೂರ್ತ ಆಗಿದೆ. ಸೊ ಬೆಳಗ್ಗೆ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಹಾಲು ಉಕ್ಕಿಸಿದ್ರೆ ಯಾವುದೇ ಮುಹೂರ್ತ ಕೇಳೋ ಅವಶ್ಯಕತೆ ಇಲ್ಲ. ಇನ್ನು ಅಷ್ಟು ಬೆಳಗ್ಗೆ ಆಗೋಲ್ಲ ಅನ್ನೋರು ನೀವು ಒಂದು ಮುಹೂರ್ತವನ್ನು ನೀವು ಗೊತ್ತಿರೋ ಸ್ವಾಮಿಗಳ ಹತ್ರ ಕೇಳ್ಕೊಂಡ್ಬಿಟ್ಟು ಅದೇ ಸರಿಯಾದ ಮುಹೂರ್ತಕ್ಕೆ ನೀವು ಹಾಲನ್ನು ಉಕ್ಕಿಸ್ಬೇಕಾಗತ್ತೆ.
ಇನ್ನು ಹಾಲು ಉಕ್ಕಿಸೋಕೆ ಹೊಸ ಪಾತ್ರೆನೇ ತರಬೇಕಾಗುತ್ತೆ. ಹಳೆ ಪಾತ್ರೆಯಾಗಿದ್ದರೆ ಅದರಲ್ಲಿ ಖಂಡಿತವಾಗಲೂ ಹಾಲನ್ನು ಉಕ್ಕಿಸಬೇಡಿ. ಚಿಕ್ಕದಾದರೂ ಪರವಾಗಿಲ್ಲ, ಒಂದು ಹೊಸ ಪಾತ್ರೆಯನ್ನು ತೆಗೆದುಕೊಂಡು ಬನ್ನಿ. ಇನ್ನು ನೀವು ಆ ದಿನ ಹಾಲು ಉಕ್ಕಿಸೋಕೆ ಅಂತ ಈ ಹೊಸ ಮನೆಗೆ ಬರ್ತೀರಾ. ಬರುವಾಗ ನೀವು ಖಾಲಿ ಬಿಂದಿಗೆನ ತೊಗೊಂಡು ಬರಬಾರ್ದು. ಅಲ್ಲೇ ನಿಮ್ಮ ಮನೆಯಲ್ಲಿಂದಾನೇ ನೀರನ್ನು ತುಂಬಿಕೊಂಡು ಬರಬೇಕಾಗತ್ತೆ. ಇನ್ನು ಕೆಲವೊಬ್ಬರು ನೋಡಿ ದೂರ ಇದೆ, ಬಿಂದಿಗೆಯಲ್ಲಿ ಇಟ್ಕೊಂಡು ಬಂದರೆ ಚೆಲ್ಲುತ್ತೆ ಅಂದರೆ ನೋಡಿ, ಒಂದು ದೊಡ್ಡ ಬಾಟಲಲ್ಲಿ ನೀವು ನೀರನ್ನು ತುಂಬಿಸ್ಕೊಂಡ್ಬಿಟ್ಟು ಇಲ್ಲಿ ಬಂದ ಮೇಲೆ ನೀವು ಅದರಲ್ಲಿರೋ ನೀರನ್ನು ನೀವು ಬಿಂದಿಗೆಯಲ್ಲೇ ಹಾಕ್ಕೊಂಡು ಆ ತುಂಬಿರೋ ಬಿಂದಿಗೆಯನ್ನು ನೀವು ನಿಮ್ಮ ಮನೆಯೊಳಗೆ ತೆಗೆದುಕೊಂಡು ಹೋಗಬೇಕಾಗತ್ತೆ. ಖಾಲಿ ಬಿಂದಿಗೆ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ತಗೊಂಡು ಹೋಗಬಾರ್ದು. ಇನ್ನು ಕೆಲವರು ಇರ್ತಾರೆ ಮನೆ ಒಳಗೆ ತಗೊಂಡು ಹೋಗ್ಬಿಟ್ಟು ನಾವು ತುಂಬಿಸ್ತೀವಿ ಅಂತ. ಆ ಕಾರಣಕ್ಕೆ ಆ ಥರ ಯಾವುದೇ ಕಾರಣಕ್ಕೂ ಮಾಡಬೇಡಿ. ನೀವು ಮನೆಯಿಂದ ಬರೋವಾಗಲೇ ನೀರು ತೊಗೊಂಡ್ಬಿಟ್ಟು ಅಲ್ಲಿಯೇ ಅದನ್ನು ತುಂಬಿಸ್ಕೊಂಡ್ಬಿಟ್ಟು ತುಂಬಿರೋ ಬಿಂದಿಗೆಯನ್ನು ನೀವು ನಿಮ್ಮ ಮನೆಯೊಳಗೆ ತರಬೇಕಾಗತ್ತೆ. ಖಾಲಿ ಬಿಂದಿಗೆ ಯಾವುದೇ ಕಾರಣಕ್ಕೂ ಮನೆಯೊಳಗೆ ತರಬೇಡಿ. ಒಳಗೆ ಹೋಗುವಾಗ ಮೊದಲಿಗೆ ಹೊಸ್ತಿಲ ಪೂಜೆ ಮಾಡಿಬಿಟ್ಟು ನೀವು ಮನೆಯೊಳಗೆ ಪ್ರವೇಶವನ್ನು ಮಾಡಬೇಕಾಗತ್ತೆ. ಹೊಸ್ತಿಲ ಪೂಜೆಯನ್ನು ಮಾಡದೆ ಮನೆಯೊಳಗೆ ಪ್ರವೇಶವನ್ನು ಮಾಡಬೇಡಿ. ಹೊಸ್ತಿಲ್ ಪೂಜೆ ಆದ ನಂತರ ಮನೆಯೊಳಗೆ ಹೋಗ್ತೀರಾ, ಹಾಲು ಉಕ್ಕಿಸ್ತೀರಾ. ಸರಿಯಾದ ಸಮಯಕ್ಕೆ ಮುಹೂರ್ತ ಅಂತ ಕೊಟ್ಟಿರ್ತಾರೆ, ಆ ಸಮಯದಲ್ಲಿ ನೀವು ಹಾಲು ಉಕ್ಕಿಸ್ಬಿಟ್ಟು ಆ ಸರಿಯಾದ ಸಮಯಕ್ಕೆ ಹಾಲನ್ನು ಉಕ್ಕಿಸ್ಬಿಟ್ಟು ಆ ಹಾಲಿನಲ್ಲಿ ಸಕ್ಕರೆಯನ್ನು ಹಾಕಿಬಿಟ್ಟು ನಿಮ್ಮ ಮನೆಯಲ್ಲಿ ಯಾರು ಬಂದಿರ್ತಾರೆ ಅವರಿಗೆಲ್ಲವೂ ಅದು ನೀಡಬೇಕು, ಕೊಡಬೇಕಾಗುತ್ತೆ. ಇನ್ನು ನೋಡಿ, ಹೊಸ ಮನೆಗೆ ಅಂದರೆ ಹೊಸ ಬಾಡಿಗೆ ಮನೆ ಆಗಿರಲಿ ಸ್ವಂತ ಮನೆ ಆಗಿರಲಿ ಹೋಗುವಾಗ ನೋಡಿ, ನಿಮ್ಮ ಮನೆಯಲ್ಲಿ ಏನಾದರೂ ರಿಪೇರಿ ಮಾಡುವಂಥ ವಸ್ತುಗಳೇನಾದರೂ ಇದ್ದರೆ ನೀವು ಮುಂಚೆನೇ ರಿಪೇರಿಯನ್ನು ಮಾಡಿಸಿ ಇಟ್ಕೊಂಡು ಹೊಸ ಬಾಡಿಗೆ ಮನೆಗೆ ತೊಗೊಂಡ್ಕೊಂಡು ಹೋಗಬೇಕು. ಇಲ್ಲ ನಾನು ಮತ್ತೊಂದು ಮನೆಗೆ ಹೋದ್ಮೇಲೆ ಅದನ್ನು ರಿಪೇರಿ ಮಾಡಿಸ್ತೀನಿ, ಸರಿ ಮಾಡ್ತೀನಿ, ಆ ಥರ ಮಾಡಬೇಡಿ. ರಿಪೇರಿ ಏನಾದರೂ ಇದ್ದರೆ, ಏನಾದರೂ ಮುರಿದಿದ್ರೆ, ಏನಾದರೂ ಆಗಿದ್ದರೆ ಅದು ಮೊದಲೇ ನೀವು ಸರಿ ಮಾಡಿಸ್ಕೊಂಡ್ಬಿಟ್ಟು ಆ ಮನೆಗೆ ತೆಗೆದುಕೊಂಡು ಹೋಗಬೇಡಿ. ಇನ್ನು ತುಂಬ ಹಳೆ ವಸ್ತುಗಳು, ಮುರಿದಿರೋ ವಸ್ತುಗಳು, ಒಡೆದಿರೋ ವಸ್ತುಗಳು ಖಂಡಿತವಾಗಲೂ ಅದನ್ನು ತಗೊಂಡ್ಕೊಂಡು ಹೋಗಬಾರ್ದು. ಯಾಕಂದರೆ ಮುರಿದಿರೋ ವಸ್ತುಗಳಲ್ಲಿ, ಒಡೆದಿರೋ ವಸ್ತುಗಳಲ್ಲಿ ನೆಗೆಟಿವಿಟಿ ಇರುತ್ತೆ. ಸೊ ನೀವೇನು ಅದನ್ನೇ ಜೊತೆಯಲ್ಲಿ ತೊಗೊಂಡು ಹೋಗಿದ್ರೆ ನಿಮ್ಮ ಜೊತೆ ಮತ್ತೆ ನೆಗೆಟಿವಿಟಿ ಬರುತ್ತೆ. ಹಾಗಾಗಿ ನೀವು ಅಂಥ ವಸ್ತುಗಳೇನಾದರೂ ಇದ್ದರೆ, ತುಂಬ ಹಳೆದಿದ್ದರೆ ಖಂಡಿತವಾಗಲೂ ಬಿಸಾಕಿಬಿಡಿ. ಉಪಯೋಗ ಇಲ್ಲ ಅಂದರೆ ಖಂಡಿತವಾಗಲೂ ಬಿಸಾಕಿಬಿಡಿ. ಇನ್ನೇನು ಉಪಯೋಗ ಅಂದರೆ ಅದನ್ನು ಅಲ್ಲಿಯೇ ರಿಪೇರಿ ಮಾಡಿಸ್ಕೊಂಡ್ಬಿಟ್ಟು ನೀವು ಮುಂದಿನ ಮನೆಗೆ ತೆಗೆದುಕೊಂಡು ಹೋಗ್ಬೋದು. ಇನ್ನಷ್ಟು ಉಪಯೋಗವಾಗುವಂಥ ವಿಡಿಯೋಗಳೊಂದಿಗೆ ಸಿಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.